ಕೊಡಗಿನಲ್ಲಿ ಆಗಿರುವಂತಹ ಜಲಪ್ರವಾಹ ಏನಿದೆ, ಭೂಕುಸಿತ ಏನಿದೆ, ಅದನ್ನು ವೀಕ್ಷಣೆ ಮಾಡಲಿಕ್ಕಾಗಿ ಅದರ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಸಭೆಗೆ ಅಂತೇಳಿ ಬಂದಿದ್ದರು. ಸಭೆ ಸಂದರ್ಭದಲ್ಲಿ ಕೊಡಗಿನ ನಡೆದಂಥ ಸಭೆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳಾಗಿದೆ. ಸೊ ಅವರು ಇಲ್ಲಿಯ ಉಸ್ತುವಾರಿ ಸಚಿವರ ಮೇಲೆ ಗರಂ ಆಗಿದ್ರು ಅನ್ನೋಂಥದ್ದು. ಯಾಕೆ ಗರಂ ಆದರು ಏನು ಅಂತೇಳಿ ಸಚಿವರು ಇಲ್ಲಿದ್ದಾರೆ, ಅವ್ರನ್ನೇ ನೇರವಾಗಿ ಕೇಳೋಣ. ಸರ್, ಸಭೆಯಲ್ಲಿ ನೇರವಾಗಿ ಅವರು ಗರಂ ಆಗಿದ್ರು, ಯಾವ ಕಾರಣಕ್ಕಾಗಿ ಗರಂ ಆದರು? ಹೊಂದಾಣಿಕೆ ಇರಲಿಲ್ವಾ ಏನು ಸಭೆಯಲ್ಲಿ, ಯಾಕಾಗಿತ್ತು ಸರ್? ಕೇಂದ್ರ ಸರ್ಕಾರದ ಸಚಿವರು ಬಂದಾಗ ನಾವು ಹೇಗೆ ಸ್ವಾಗತವನ್ನು ಮಾಡಬೇಕು ಮಾಡಿದ್ವಿ. 2 ಬಡಾವಣೆಗಳನ್ನು ವೀಕ್ಷಣೆ ಮಾಡಬೇಕಿತ್ತು, ಪ್ರೋಗ್ರಾಮ್ ಪಟ್ಟಿನಲ್ಲಿತ್ತು, ಅದಕ್ಕೆ ಬರಲಿಲ್ಲ. ಅದಾದಮೇಲೆ ಮೈತ್ರಿ ಹಾಲ್ಗೆ ಅಂತ ಇತ್ತು, ಅದಕ್ಕೆ ಆಮೇಲೆ ಬಂದರು, ಬೇರೆ ಕಡೆ ಹೋಗಿದ್ರು. ಇದರಲ್ಲಿ ಬೇರೆ ಯಾವುದೇ ವ್ಯತ್ಯಾಸಗಳಿಲ್ಲ. ಆದರೂ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದವರು ಜನರ ಮಧ್ಯೆಯಿಂದ ಆಯ್ಕೆ ಆಗಿಲ್ಲ. ಅವರು ಅಪ್ಪರ್ ಹೌಸಿಂದ ಬಂದವರಲ್ವ, ಹಾಗಾಗಿ ಸ್ವಲ್ಪ ತಾಳ್ಮೆ ಕಮ್ಮಿ ಇರ್ತದೆ ಸರ್. ಅಂದರೆ ಬೆಳಗ್ಗೆ ಆ್ಯಕ್ಚುಲಿ ಕುಶಾಲನಗರದಲ್ಲಿ ಕುವೆಂಪು ಬಡಾವಣೆ ಮತ್ತು ಸಾಯಿ ಬಡಾವಣೆಗಳಿಗೆ ಹೋಗ್ಲಿಕ್ಕೆ ಅಂತೇಳಿ ಇದ್ದದ್ದು ಕಾರ್ಯಕ್ರಮ. ಆದರೆ ಇದಕ್ಕಿದ್ದಂಗೆ ಯಾಕೆ ಆ ಥರ ಚೇಂಜ್ ಆಯಿತು? ಅದು ಅವರಾಗಲ್ಲ ಆದ ಗೊಂದಲನೋ ಅಥವಾ DC ಅವರ ನಡುವೆ ಮತ್ತು ನಿಮ್ಮ ನಡುವೆ ಆದಂತಹ ಗೊಂದಲನ ಯಾಕೆ ಹಂಗಾಯಿತು ಸರ್? ಪಾಪ DC ಅವ್ರದ್ದು ಏನಲ್ಲಿ ಪಾತ್ರ ಇಲ್ಲ. ನಾನು ಇಲ್ಲೂ ಸಭೆನಲ್ಲೂ ನಾನು ಪ್ರತಾಪ್ ಅವ್ರು ಮಾತಾಡೋ ಸಂದರ್ಭದಲ್ಲಿ ಅವ್ರು ಮಾತಾಡಿದ್ದು, ನಿಮ್ಮ ವಿಚಾರ ಏನಾದರೂ ಇದ್ದರೆ ಚರ್ಚೆ ಮಾಡಿ ಅಂತ ಹೇಳಿದ್ದು. ನಾನು ಪ್ರತಾಪ್ ಮಾತಾಡೋವಾಗ ಜಿಲ್ಲಾಡಳಿತ ಎಲ್ಲ ಇಲಾಖೆ ಅಧಿಕಾರಿಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ನಮಗೇನು ನಿರಾಶೆ ಆಗಿದ್ದು ಅಂದರೆ, ಅವರು ಪ್ಯಾಕೇಜ್ ಕೊಡ್ತೀನಿ, ಪ್ಯಾಕೇಜ್ ಏನೋ ಅನೌನ್ಸ್ ಮಾಡ್ತಾರೆ ಕೇರಳಕ್ಕೆ ಮಾಡ್ದಂಗೆ ಅಂತ ಕರ್ನಾಟಕಕ್ಕೂ ಅಂತ ಅಂದ್ಕೊಂಡಿದ್ವಿ, ಆದರೆ ಮಾಡಲಿಲ್ಲ ಸರ್. ಅಂದರೆ ಈಗಾಗಲೇ ಅವರು ನಾವು ಕೂಡ ಕೇಂದ್ರದಿಂದ ಸಂಪೂರ್ಣವಾಗಿ ಸಮೀಕ್ಷೆ ಮಾಡ್ತೀವಿ, ಆ ನಂತರನೇ ನಾವು ಪ್ಯಾಕೇಜ್ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾಕೆ ಇಲ್ಲಿ ಸಮಸ್ಯೆ ಗೊತ್ತಾಗಿದೆ ಆದ್ರೂ ಕೂಡ ಯಾಕೆ ಆ ಥರ ಇದು ಮಾಡಿದ್ರು? ಅವರು ಕೇರಳಕ್ಕೆ ಸಮೀಕ್ಷೆ ಮಾಡಿದ್ರಾ? ಕೇರಳಕ್ಕೆ ನೇರವಾಗಿ ಘೋಷಣೆ ಮಾಡಿದ್ರು, ಕರ್ನಾಟಕಕ್ಕೆ ಬೇಡವಾ? ನಿರ್ಮಲಾ ಸೀತಾರಾಮರವರು ತಮಿಳ್ನಾಡವರು ಹೌದಲ್ವಾ? ಮದುವೆ ಆಗಿರೋದು ಆಂಧ್ರಾಗೆ, ಅವ್ರು ತಮಿಳ್ನಾಡಿಗೂ ಇಲ್ಲಿಂದನೇ ನೀರು ಹೋಗೋದು. ಇಲ್ಲಿ ಇದು ಮಡಿಕೇರಿಯಿಂದನೇ ನೀರು ಬರುವಂಥದ್ದು, ಅದರಿಂದ ಇಲ್ಲಿಗೂ ಸಹ ಹಣ ಕೊಡುವಂಥದ್ದು ಅವ್ರ ಜವಾಬ್ದಾರಿ ಸರ್. ಈಗ ಒಂದು ಮುಖ್ಯವಾಗಿ ನೀವೇನಾದರೂ ಈಗಾಗಲೇ ಅನುದಾನವನ್ನು ಏನಾದ್ರೂ ಕೇಂದ್ರಕ್ಕೆ ಕೇಳಿ ಪತ್ರವನ್ನು ಏನಾದ್ರು ಬರೆದಿದ್ರ? ಅದಕ್ಕೇನಾದ್ರು ಸ್ಪಂದನೆ ಏನಾದ್ರು ಆಗಿದೆಯಾ, ಹೇಗೆ ಸರ್? ನಾವು ರಾಜ್ಯ ಸರ್ಕಾರದ ಮೂಲಕ ಈಗ ಕೇಂದ್ರಕ್ಕಾಗಲೇ ವರದಿಯನ್ನು ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತೀವಿ. ಸೊ ಇದು ಏನಂತಂತಂದರೆ, ಸಭೆಯಲ್ಲಿ ಗೊಂದಲ ಇದ್ದದ್ದು ಸಹಜ. ಆದರೆ ಅವರಿಗೆ ಅಪ್ಪರ್ ಕ್ಲಾಸಿಂದ ಬಂದಂಥವ್ರು, ಅವರು ಚುನಾವಣೆಗಳ ಮೂಲಕ ಆಯ್ಕೆಯಾಗಿ ಬಂದಿದ್ರೆ ಬಹುಶಃ ಅವರಿಗೆ ಜನರ ಸಮಸ್ಯೆ ಏನು ಅಂತೇಳಿ ಗೊತ್ತಾಗ್ತಿತ್ತು. ಅದಕ್ಕೆ ಬದಲಾಗಿ ಅವರು ರಾಜ್ಯಸಭೆಗೆ ನೇರವಾಗಿ ಆಯ್ಕೆಯಾಗಿ ಬಂದಿದ್ದರಿಂದ ಈ ರೀತಿ ಗೊಂದಲ ಆಗಿದೆ ಅಂತೇಳಿ ಅವರು ಸಚಿವರಂಥ ಸಾರಾ ಮಹೇಶ್ ಅವರು ಹೇಳ್ತಿರೋ ಅಂಥದ್ದು. ಕ್ಯಾಮ್ರಾಮನ್ ರಘು ಆಚಾರ್ ಜೊತೆ ರವಿ ಎಸ್, ನ್ಯೂಸ್ 18 ಕನ್ನಡ, ಕೊಡಗು.